ಜೈ ಭೀಮ್ ದಲಿತ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮುಳ್ಳೂರು ಶ್ರೀನಿವಾಸ್ ರವರ ಪುತ್ರ ಮನೋಜ್ ಹಾಗೂ ಸರ್ಜಾಪುರ ಜಯಕುಮಾರ್ ರವರ ಪುತ್ರಿ ತನುಶ್ರೀ ರವರ ವಿವಾಹ ಮಹೋತ್ಸವವು ತೋಮಸಂದ್ರ ವರ್ತೂರು ರಸ್ತೆಯಲ್ಲಿರುವ ಮೆಪಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಅದ್ದೂರಿಯಾಗಿ ನಡೆದಿದ್ದು ಎಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೊಮ್ಮಗ ಆನಂದ್ ರಾಜ್ ಅಂಬೇಡ್ಕರ್ ಅವರು ವಿವಾಹ ಮಹೋತ್ಸವಕ್ಕೆ ಆಗಮಿಸಿ ಮನೋಜ್ ಹಾಗೂ ತನುಶ್ರೀ ರವರನ್ನು ಆಶೀರ್ವದಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೊಮ್ಮಗ ಆನಂದ್ ರಾಜ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್ ದಲಿತ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮುಳ್ಳೂರು ಶ್ರೀನಿವಾಸ್ ಮತ್ತು ಅವರ ಕುಟುಂಬದವರು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಜೈ ಭೀಮ್ ದಲಿತ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮುಳ್ಳೂರು ಶ್ರೀನಿವಾಸ್ ಕುಟುಂಬದವರು ಹಾಗೂ ಸರ್ಜಾಪುರ ಜಯಕುಮಾರ್ ಅವರ ಕುಟುಂಬದವರು ಮತ್ತು ಸ್ನೇಹಿತರು, ಬಂಧು ಮಿತ್ರರು ಹಾಜರಿದ್ದರು.
I'm very happy now our people have gone from all that we were there in once we were in a very down to earth. Now our people has come up with a very good quality of life, and I especially thanks these people that they have done a very good job for community, for our Republic Sena and everybody, and that's why being a Republic Sena his worker, I especially came here to thank him for his son's marriage. Thank you. ನಮ್ಮ ಮಕ್ಕಳ ಮದುವೆಗೆ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ಬಂದಿರೋದು ನಮ್ಮ ಇಡೀ ಕುಟುಂಬಕ್ಕೆ ಮತ್ತು ನಮ್ಮ ಇಡೀ ಜನತೆಗೆ ನಾವು ಸಂತೋಷ ಪಡಿಸಿದ್ವಿ. ನಮಗೆ ಈ ಸಂದರ್ಭದಲ್ಲಿ ಅವರು ಬಂದಿರೋದು ನಮಗೆ ಪುಣ್ಯ ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೇನು ಈಗಾಗಲೇ ನಮಗೆ ಒಂದು 3 ದಿನದ ಮುಂದೆ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ನಾನೇನು ಪ್ರತಿಜ್ಞೆ ಮಾಡಿದ್ದೆ, ಸಾಹೇಬರ ಆಶೀರ್ವಾದ ನಮ್ಮ ಸಮುದಾಯಕ್ಕೆ ಮತ್ತು ಇಡೀ ಭಾರತ ದೇಶಕ್ಕೆ ಅವರ ಸಮುದಾಯ ಮಹಾನ್ ನಾಯಕನ ಮೊಮ್ಮಗ ಇವತ್ತು ನಮ್ಮ ಮಕ್ಕಳು ಮದುವೆ ಬಂದಿರೋದು ನಮ್ಮ ಆನಂದ ಭಾಷಣವನ್ನು ನಾವು ಹೇಳ್ಬೋದು. ಅದಕ್ಕಾಗಿ ನಮಗೆ ವಿಶೇಷವಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಹಾಗೂ ಈ ಮದುವೆ ಆಗಮಿಸಿದ ನಮ್ಮ ನಿರ್ಮಾಣ ಅನ್ನೋದು ಇನ್ನೂ ಸಾಕಷ್ಟು ಹೋರಾಟಗಾರರು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನಮಗೆ ತುಂಬ ಸಂತೋಷ ಆಗಿದೆ. ಆನಂದ ನಮಗೆ ಆಶೀರ್ವಾದ ನಿಮಗೆ ಈ ಕಾನ್ಸೆಪ್ಟ್ ಹೆಂಗೆ ಬಂತು ಸರ್? ಆಗ್ತದೆ ಫಸ್ಟ್ ತುಂಬ ಜನ ಮದುವೆ ಮಾಡ್ತಾರೆ, ಎಲ್ಲರೂ ಕರೆಸ್ತಾರೆ, ಈ ಒಂದು ಕಾನ್ಸೆಪ್ಟ್ ಹೆಂಗೆ ಬಂತು ನಮಗೆ ಅಂತ? ಸರ್, ಈಗಾಗಲೇ ಈ ನೊಂದೋಗಿರ್ತಕ್ಕಂಥ ಸಮುದಾಯ ನಾವು ಈ ಮಾತ್ರ ನಾವು ಈ ಮದುವೆ ಮಾಡಬೇಕಾದ್ರೆ ಬಾಬಾ ಸಾಹೇಬ್ರೆ ಕಾರಣ. ಅವರು ಏನು ಸಂವಿಧಾನ ಬರೆದಿದ್ದೋ ಅವ್ರ ಮುಖಾಂತರ ನಾವು ಅವ್ರಿಗೆ ಏನು ನಾವು ಅವ್ರು ನೋಡಿಲ್ಲ, ಅವ್ರನ್ನ ಮೊಮ್ಮಗ ಅವ್ರು ಕುಡಿ ಅವ್ರ ಸನ್ಮಾನ ಮತ್ತು ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆ ಸಲ್ಲಿಸಬೇಕಂತೇಳಿ ನಾವು ಅವ್ರು ಗಳಿಸಿರೋದು ಸತ್ಯವನ್ನು